ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಮಳೆಯಿಂದ ಆಗಿರುವಂತಹ ಪರಿಸ್ಥಿತಿ ಏನಂತಂದ್ರೆ ಈಗ ನೀರು ಬಂದಿದೆ. ಕುಟುಂಬಗಳಲ್ಲಿರುವಂತಹ ಜನ ಎಲ್ಲ ಈಗ ಪಾಪ ಅವ್ರ ನೆರೆ ಅವರ ಸಂಬಂಧಿಕರ ಮನೆಗಳಿಗೆಲ್ಲ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ಮಂಗಳೂರಿನ ಅಡ್ಯಾರ್ನಲ್ಲಿರುವಂತಹ ಮನೆಗೆ ಜಲದಿಗ್ಬಂಧನ ಆಗಿದೆ. ಮನೆ ತೊರೆದು ಸಂಬಂಧಿಕರ ಮನೆಗಳಿಗೆಲ್ಲ ಹೋಗ್ತಾ ಇದ್ದಾರೆ. 3 ವರ್ಷಗಳಿಂದ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂತೆ. ಮಳೆಗಾಲದಲ್ಲಿ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಇದೆ. ಏನು ಯಾವುದಾದ್ರು ಕೆರೆ ಜಾಗದಲ್ಲಿ ಏನಾದರೂ ಕಟ್ಟಿದ್ರಾ ಅಥವಾ ನದಿಯ ತಡದಲ್ಲಿ ಏನಾದರೂ ಕಟ್ಟಿದ್ರಾ? ಇದನ್ನ ತಗ್ಗು ಪ್ರದೇಶದಲ್ಲಿ ಕಟ್ಟಿದಂಗಿದೆ. ಸೊ ಲೇಔಟ್ ಮಾಡಿದ್ರಾ ಅಂತ ಇಲ್ಲಿ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಅಲ್ಲಿ ಬೆಂಗಳೂರಿನಲ್ಲೂ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಆಗುತ್ತೆ. ಮಳೆ ಬಂದರೆ ಆ ಲೇಔಟ್ಗಳೆಲ್ಲ ಮುಳುಗಡೆ ಆಗ್ಬಿಡುತ್ತೆ. ಸೊ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು. ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಅಡ್ಯಾರದಲ್ಲಿ ಆಗಿರುವಂಥದ್ದು ಇದು. ಮನೆಗಳಿಗೆಲ್ಲ ಜಲದಿಗ್ಬಂಧನ ಆಗ್ಬಿಟ್ಟಿದೆ. ನದಿ ತೀರದಲ್ಲಿ ಕಟ್ಟಿರೋದಾ ಅಥವಾ ಏನಾದರೂ ಲೇಔಟ್ ಮಾಡಿ ಕೊಟ್ಟಿದ್ದಾರಾ? ಯಾಕೆ ಈ ಪರಿಸ್ಥಿತಿ ಆಗಿದೆ? ಅಲ್ಲೇನಾದರೂ ಹರಿಯುವಂಥ ನದಿ ಕಾಮಗಾರಿಯಿಂದಾಗಿ ಡೈವರ್ಟ್ ಆಗಿ ಈ ಕಡೆಗೆ ನುಗ್ಗಿದೆಯಾ? ಕೆಲವು ಕಡೆಗಳಲ್ಲಿ ಆಗಿದೆ ಆ ಪರಿಸ್ಥಿತಿ. ಏನೋ ಕಾಮಗಾರಿ ಮಾಡಿರ್ತಾರೆ, ಹರಿಯುವಂಥ ನೀರು ಡೈವರ್ಟ್ ಆಗಿಬಿಟ್ಟು ಈ ಕಡೆಗೆ ಬಂದಿರೋ ಪರಿಸ್ಥಿತಿಗಳು ಇರುತ್ತೆ. ನನ್ನ ಸಹೋದ್ಯೋಗಿ ಈಗ ಮಂಗಳೂರಿನಿಂದ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಯಾಕೆ ಈ ಪರಿಸ್ಥಿತಿ ಇದೆ ಕಳೆದ 3 ವರ್ಷದಿಂದ? ಅದರ ಹಿಂದೆ ಯಾಕೆ ಇರಲಿಲ್ಲ? ಏನಾದರೂ ಕಾಮಗಾರಿ ಮಾಡ್ತಾ ಅಲ್ಲಿರುವಂಥ ಹರಿತಾ ಇದ್ದಂಥ ನದಿ ಅಥವಾ ಹಳ್ಳ ಕೊಳ್ಳ ಡೈವರ್ಟ್ ಆಗುವಂಥ ಪರಿಸ್ಥಿತಿ ಏನಾದರೂ ಆಯ್ತಾ? ಏನಾಗಿದೆ ಅಲ್ಲಿ? ಅರುಣ್, ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಅವೈಜ್ಞಾನಿಕವಾಗಿ ಆಗ್ತಾ ಇರುವಂಥ ಒಂದು ಚರಂಡಿ ಕಾಮಗಾರಿ. ಇದು ಚರಂಡಿ, ಈ ಭಾಗದಲ್ಲಿ ಒಂದು ಚರಂಡಿ ಇತ್ತು. ಆ ಚರಂಡಿಯನ್ನು ಈಗ ಮುಚ್ಚಲಾಗಿದೆ. ಹಾಗಾಗಿ ಚರಂಡಿಯ ಎಲ್ಲ ನೀರು ಪ್ರಮುಖವಾಗಿ ಈ ಮನೆಗೆ ಮೊದಲು ಬರುತ್ತೆ. ಅದರ ಬಳಿಕ ಹಿಂದೆ ಇರುವಂಥ ಎಲ್ಲ ಮನೆಗಳಿಗೂ ಹೋಗುತ್ತೆ. ಈ ಮನೆಯನ್ನು ನೀವು ಗಮನಿಸಿದ್ದೀರಿ ಅರುಣ್, ಸಂಪೂರ್ಣವಾಗಿ ಮನೆಯ ಅಂಗಳ ಜಲಾವೃತವಾಗಿದೆ. ಇದು ಸಣ್ಣ ಮಳೆ ಬಂದರೂ ಸಂಪೂರ್ಣವಾಗಿ ಚರಂಡಿಯಲ್ಲಿದ್ದಂಥ ಎಲ್ಲ ನೀರು ಇಲ್ಲಿಗೆ ಬಂದು ಹರಿಯುತ್ತದೆ. ಕೆಳಗಿನ ಭಾಗದಲ್ಲಿ ಮಾಲಕರಿದ್ದರು, ಮೇಲೆ ಬಾಡಿಗೆಗೆ ಕೊಟ್ಟಿದ್ದರು. ಬಾಡಿಗೆ ಅವರು ಈಗ ಅದರಲ್ಲೇ ವಾಸವಾಗಿದ್ದಾರೆ. ಅವರು ಕಾಂಪೌಂಡ್ ಹಾರಿ ಮೇಲಿಂದ ಕೆಳಗೆ ಬಂದು ಅವರ ಕೆಲಸಕ್ಕೆ ಹೋಗುವಂಥದ್ದು. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನೆಲಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿರಂತರವಾಗಿ ಇದೇ ರೀತಿಯಾದಂಥ ಸಮಸ್ಯೆ ಈ ಭಾಗದಲ್ಲಿ ಈ ಜನರಿಗೆ ಇರುವಂಥದ್ದು. ಇಲ್ಲಿ ಮೇಲ್ಭಾಗದಲ್ಲಿದ್ದಂಥ ಬಾಡಿಗೆದಾರರು ಇಲ್ಲಿದ್ದಾರೆ. ಸರಿ, ಯಾವ ರೀತಿ ಕಷ್ಟ ಇದೆ ನಿಮಗೆ ಈ ಮಳೆಯಿಂದ ನೀರು ತುಂಬಿ ಮನೆಯ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸೊಂಟ ತನಕ ನೀರುಂಟು ಅಂಗಳದಲ್ಲಿ. ಹಾಗಾಗಿ ಕಾಂಪೌಂಡ್ ಹತ್ತಿ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಸರ್, ಇಲ್ಲಿ ಸಮಸ್ಯೆ ಮಾತ್ರ ಈ ಮನೆಯಲ್ಲಿ ಅಥವಾ ನಿಮ್ಗೆ ಎಲ್ರಿಗೂ ಸಮಸ್ಯೆ ಆಗಿದೆ? ನಮಗೆಲ್ಲರಿಗೂ ಸಮಸ್ಯೆ ಉಂಟು. ಈ ಮನೆ ಹಿಂದ್ಗಡೆ ನಮ್ಮ ಮನೆ ಇದೆ ಎತ್ತರದಲ್ಲಿ. ಅದರಲ್ಲಿ 30 ವರ್ಷದಿಂದ ಆ ಭಂಡಾರ ಮನೆಯವರು ನೀರು ಹೋಗಲಿಕ್ಕೆ ಬಿಟ್ಟಿದ್ದಾರೆ ಇದುವರೆಗೆ. ಈಗ ಹೇಳ್ತಾ ಇದ್ದಾರೆ ಅದು ನೀವು ಮುಚ್ಚಬೇಕು, ಇಲ್ಲದ್ರೆ ಇನ್ನು ಇಂಗು ಗುಂಡಿ ಮಾಡಬೇಕು ಮೇಲ್ಗಡೆ ಹೇಳ್ತಾ ಇದ್ದಾರೆ. ನಮಗೂ ಕಷ್ಟನೇ, ನಮಗೆ ಸುಲಭ ಇಲ್ಲ ಇಲ್ಲಿ ನೀರು ಹೋಗ್ಲಿಕ್ಕೆ. ಸರ್, ನೀವು ಜನಪ್ರತಿನಿಧಿಗಳಿಗೆ ಯಾರು ಹೇಳಿಲ್ವ ಈ ಚರಂಡಿ ಸಮಸ್ಯೆ ಬಗ್ಗೆ? ಎಲ್ಲರಿಗೂ ಹೇಳಿದ್ದೇವೆ ಎಲ್ಲರಿಗೂ ಹೇಳಿ ಆಗಿದೆ. ಎಲ್ಲ ಬಂದು ನೋಡಿ ಆಗಿದ್ದಾರೆ. ಭರತ್ ಶೆಟ್ಟಿ ಅವರು ಬಂದು ಇಲ್ಲಿ ಇದು ಮಾಡಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾಕೆ ಈ ಸಮಸ್ಯೆ ಬಗೆಹರಿತಾ ಇಲ್ಲ? ಅಲ್ಲ, ಮೇಯ್ನ್ ಆಗಿ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಸರ್. ಜನಪ್ರತಿನಿಧಿಗಳು ಬರ್ತಾರೆ ಹೋಗ್ತಾರೆ. ಇಷ್ಟು ವರ್ಷದಿಂದ ಕಂಟಿನ್ಯೂ ವರ್ಷ ಈಗೇನೆ ನೀರು ನಿಲ್ತಾ ಉಂಟು. ಎಲ್ಲರಿಗೂ ಪ್ರಾಬ್ಲಮೇ. ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದೇ ಪ್ರಮುಖ ಕಾರಣ ಆಗಿದೆ. ಅರುಣ್, ಇಲ್ಲಿನ ಜನರು ಹೇಳುವ ಪ್ರಕಾರ ಇಲ್ಲಿನ ಚರಂಡಿ ಸಮಸ್ಯೆ ಇರೋದ್ರಿಂದ ಈ ರೀತಿಯಾದಂಥ ಸಮಸ್ಯೆ ಪ್ರತಿ ವರ್ಷ ಇದೆ. ಕಳೆದ 3 ವರ್ಷಗಳಿಂದ ಇದೇ ರೀತಿಯಾದಂಥ ಸಮಸ್ಯೆ ಇದೆ. ನೀರು ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ನೇರವಾಗಿ ಚರಂಡಿಯ ನೀರು ಈ ಭಾಗಕ್ಕೆ, ಅಂದರೆ ಈ ಮನೆಯ ಸಮೀಪಕ್ಕೆ ಬರುತ್ತೆ. ಹಾಗಾಗಿ ಈ ರೀತಿಯಾದಂಥ ನೀರು ಇಲ್ಲಿ ತುಂಬಿರುವಂಥದ್ದು. ಕೇವಲ ಒಂದು ಅರ್ಧ ಗಂಟೆ ಮಳೆ ಬಂದರೂ ರಸ್ತೆ ಬದಿಗೂ ನೀರು ಇಲ್ಲಿಂದ ಮೇಲೆ ಹರಿದು ಬರ್ತದೆ. ಹಾಗಾಗಿ ಇದನ್ನು ಬಗೆಹರಿಸಬೇಕು ಅನ್ನುವಂಥ ಒತ್ತಾಯ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಅರುಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.